ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು ಒಂದು 7:50 ಅಂತ ಅನಿಸುತ್ತೆ. ಒಂದು 8 ಗಂಟೆ ಅಂತ ಇಟ್ಕೊಳ್ಳಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಾನು ನಮ್ಮ ಮನೆಯವರು ಅದೇ ವಿಷಯವಾಗಿ ಹೊರಟಿದ್ವಿ. ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ. ನೋಡೋಣ, ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೆ. ಬಂದ ಮೇಲೆ ಮಾಡ್ಕೊಳ್ಳೋಣ, ಏನಾದರೂ ಸಾಂಬಾರು ಏನೋ ಇತ್ತು, ಸರಿ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಏನಿಲ್ಲ, ನಂಗೊಂದು ಅರ್ಜೆಂಟು ಸ್ವಲ್ಪ ದುಡ್ಡು ಬೇಕಿತ್ತು, ಅದಕ್ಕೋಸ್ಕರನೇ ಹೊರಟಿದ್ದೀವಿ. ತುಂಬ ಜನ ಅಂದ್ಕೊಂಡಿರ್ತಾರೆ, ನನಗೇನೆ ಅಂದ್ಕೊಳ್ಳೋದೇನು, ನನ್ನೇ ಪರ್ಸ್ನಲಿ ಕೇಳ್ತಾರೆ, ನಿಂಗೇನಮ್ಮ ಬಿಡು ಲೈಫು, ಈ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾಡ್ಕೊಂಬಿಟ್ರಿ, ಹಂಗೆ ಹಿಂಗೆ ಹೆಂಗೋ ಬದುಕ್ತಾ ಇದ್ದೀರಾ ಅನ್ನೋ ಥರಕ್ಕೆ. ಅಂದರೆ ಹೊಟ್ಟೆ ಉರಿ ಅಂತಲೂ ತೋರಿಸ್ಕೊಳ್ಳಲ್ಲ, ಏನೋ ಚೆನ್ನಾಗಿದ್ದೀರಾ ಅನ್ನೋ ಥರಕ್ಕೆ ತುಂಬ ಜನ ಮಾತಾಡ್ತಾರೆ. ನೀವು ಅಂದ್ಕೊಂಡಷ್ಟೆಲ್ಲ ಸುಲಭವಾಗಿಲ್ಲ ನಮ್ಮ ಲೈಫು. ನಮ್ಮ ಸ್ಟ್ರಗಲ್ಗಳೇ ನಮಗೆ ಗೊತ್ತಿದೆ. ಏನೋ ಅಂದ್ಕೊಂಡ ತಕ್ಷಣ ಅವ್ರು ಒಬ್ರ ಹತ್ರ ಏನೂ ಕೇಳಲಿಲ್ಲ ಅಂತ ಅಂದರೆ ಅವರು ತುಂಬ ಚೆನ್ನಾಗಿದ್ದಾರೆ ಅಂತ ಅಲ್ಲ. ನಾವು ಕೇಳಿದ್ರು ಯಾರೂ ಕೊಡಲ್ಲ ಗುರು, ಅದಂತೂ ನಿಜ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟೋಗಿ ಮನೆ ಬಾಗಿಲಿಗೆ ಹೋಗಿ ಸ್ವಲ್ಪ ಸಿಚುವೇಶನ್ ಇದೆ, ನಮ್ಗೆ ಅನಿವಾರ್ಯ ಇದೆ ಕೊಡಿ ಅಂತ ಅಂದ್ರೂ ಇದ್ದರೂ ಕೊಡಲ್ಲ. ಅದು ತುಂಬ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ. ಅದಕ್ಕೆ ಕೇಳೋಕ್ಕೆ ಹೋಗಲ್ಲ. ಹೋಗೋದು, ಕೇಳೋದು, ಇಲ್ಲ ಅನ್ನಿಸ್ಕೊಳ್ಳೋದು ಯಾಕೆ ಬೇಕು? ದೇವ್ರ ದಾರಿ ತೋರಿಸಿದ ಕಡೆ ಹೋಗೋಣ ಅಂತ ಸುಮ್ಮನೆ ಆಗಿಬಿಟ್ಟಿರ್ತೀವಿ ಅಷ್ಟೇ. ಹಂಗಂದು ಮಾತ್ರಕ್ಕೆ ನಾವು ಯಾರ ಹತ್ರನೂ ಕೇಳಿಲ್ಲ ಅಂತ ಅಂದ ತಕ್ಷಣ ನಮ್ಮ ಪ್ರಾಬ್ಲಮ್ಸೇ ಇಲ್ಲ ಅಂತ ಏನಲ್ಲ. ಆ ಥರ ಅಂದ್ಕೊಂಡಿರೋರಿಗೆ ಈ ವ್ಲಾಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ನಮ್ಮ ಸ್ಟ್ರಗಲ್ ಹೆಂಗಿದೆ ಅಂತ. ಯಾವತ್ತೂ ಈ ಥರ ಎಲ್ಲ ನಾನು ಸಿಚುವೇಶನ್ನ ತುಂಬ ಫೇಸ್ ಮಾಡಿದ್ದೀನಿ, ತುಂಬ ಅನ್ನಿಸ್ಕೊಂಡು ಇದ್ದೀನಿ. ಕೊಡೋ ದುಡ್ಡನ್ನ ಕೊಟ್ಟಿನೂ ನಾನು ಉಗಿಸ್ಕೊಂಡಿದ್ದೀನಿ. ಅವೆಲ್ಲ ನೆನೆಸ್ಕೊಳಕ್ಕೆ ಹೋದರೆ ಒಂಥರ ಆಗಿಬಿಡುತ್ತೆ ನನಗೆ. ಆ ರೀತಿ ಕೊಡೋ ದುಡ್ಡನ್ನ, ಇಸ್ಕೊಂಡಿರೋ ದುಡ್ಡನ್ನ ನಾನು ವಾಪಸ್ ಕೊಟ್ಟಿನೂ ಚಪ್ಪಲಿಲಿ ಹೊಡಿಬೇಕು, ಆ ರೀತಿ ಎಲ್ಲ ನಾನು ಅನ್ನಿಸ್ಕೊಂಡಿದ್ದೀನಿ. ಯಾರಿಗೆ ಬೇಕು ಈ ಜೀವನ ಅಂತ ಎಷ್ಟೋ ಸರಿ ಅಂದ್ಕೊಂಡಿರೋದು ಉಂಟು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇರೋ ನನ್ನ ಮಕ್ಕಳನ್ನ ಸಾಕಲೇಬೇಕಲ್ವ, ಅವ್ರ ಜೀವನನ ಸೆಟ್ಲು ಮಾಡಬೇಕು. ನಾನು ಆ ದೇವ್ರಿಗೆ ಅದನ್ನೇ ಕೇಳ್ತೀನಿ, ಅದೆಷ್ಟು ಕಷ್ಟ ಕೊಡ್ತೀಯೋ ಕೊಡಪ್ಪ, ಆದರೆ ನನ್ನ ಮಕ್ಳನ್ನ ಜೀವನನ ಲೈಫ್ ಸೆಟ್ಲು ಮಾಡಬೇಕು. ನಾವು ಹೆಂಗೆ ಹಿಂಗೆ ಅಲೀತಾ ಇದ್ದೀವಲ್ಲ, ಈ ಥರ ಆಗಬಾರ್ದು. ಅವ್ರ ಜೀವನಕ್ಕೆ ಒಂದು ನೆಲೆ ಮಾಡಿಕೊಡ್ಬೇಕು. ಆ ಒಂದು ನೆಲೆನ ಒಂದು ಮಾಡಿಕೊಟ್ಬಿಡಪ್ಪ ನೀನು ನನ್ನ ಮಕ್ಳಿಗೆ, ಸಾಕು. ನಾಳೆ ನನ್ನ ಮಕ್ಳನ್ನ ಯಾರೂ ಕೀಳಾಗಿ ನೋಡಬಾರ್ದು, ಚಾಕ್ರಿಗಳು ಮಾಡಿಸ್ಕೋಬಾರ್ದು ನನ್ನ ಮಕ್ಳ ಕೈಲಿ. ಅವ್ರು ಒಂದು ಲೆವೆಲಲ್ಲಿ ಚೆನ್ನಾಗಿ ಬದುಕಬೇಕು. ಆ ರೀತಿ ಆ ದೇವ್ರನ್ನ ಅವ್ರ ಭವಿಷ್ಯನ ರೂಪಿಸ್ಕೊಟ್ರೆ ಅಷ್ಟೇ ಸಾಕು ಅಂತ ಕೇಳ್ಕೊಂಡಿರೋರು ನಾವು. ನಮ್ಮ ಕೈಲಾಗಿದ್ದು ನಾವು ಕೂಡ ಕಷ್ಟಪಟ್ಟು ನಮ್ಮ ಮಕ್ಳಿಗೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಅಷ್ಟೇ. ರಾತ್ರಿ ಸುಮಾರು 10 ಗಂಟೆ ಆಗಿದೆ ಅನಿಸುತ್ತೆ. ಇವಾಗ ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ನೋಡಿ, ಅಮೂಲ್ಯವ್ರ ಮನೆ ಮುಂದೆ. ಏನಂತಂದರೆ ನಾವಿಲ್ಲಿ ಒಬ್ರಿಗೆ ದುಡ್ಡು ಹೇಳಿದ್ವಿ, ತುಂಬ ಲೇಟ್ ಆಯಿತು, ವೆಯ್ಟ್ ಮಾಡ್ತಾಯಿದ್ವಿ. ಅವ್ರಿಗೆ ಫೋನ್ ಮಾಡಿಕೊಂಡು ಅವ್ರಿನ್ನೂ ಸಿಕ್ಕಿರಲಿಲ್ಲ ನಮಗೆ ಮಾತಾಡೋಕ್ಕೆ. ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಏನಿರೋದು ಅಂತ ನಾವಿಲ್ಲಿ ಹಂಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ನಾನು ನಮ್ಮ ಮನೆಯವರು. ಆವಾಗ ನಮ್ಮ ಮನೆಯವ್ರು ತೋರಿಸಿದ್ರು, ಇದೇ ನೋಡಿ, ಇದೇ ನೋಡು ಅಮೂಲ್ಯ ಅವ್ರ ಮನೆ ಅಂತ. ಸರಿ ನೋಡಿ ಖುಷಿ ಏನೋ ಆಯಿತು, ಆದರೆ ಹೇಳ್ತಾ ಇದ್ದೆ ಬೇರೆ ಟೈಮಲ್ಲಿ ಕರ್ಕೊಂಬಂದಿದ್ರೆ ನನಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇತ್ತು. ನನ್ನ ಪುಟ್ಟ ತಲೆಯಲ್ಲಿ ಇವಾಗ 1000 ಯೋಚನೆಗಳಿದ್ದಾವೆ. ಅದ್ರ ಜೊತೆಗೆ ಇದು ಬೇರೆ ಬೇಕಿತ್ತಾ ಅನ್ನೋ ಥರ ಅದನ್ನೇ ಹೇಳ್ತಾ ಇದ್ದೆ. ಬಟ್ ಮನೆ ಚೆನ್ನಾಗಿತ್ತು. ಅವ್ರು ಯಾರೂ ಇರಲಿಲ್ಲ. ಮೋಸ್ಟ್ಲಿ 10 ಗಂಟೆ ಆಗಿತ್ತಲ್ವ, ಅಷ್ಟೊತ್ತಲ್ಲಿ ಯಾರು ಇರ್ತಾರೆ, ಯಾರೂ ಕಾಣಿಸ್ಲಿಲ್ಲ. ಸರಿ ನಾವು ಮಾತಾಡಿಕೊಂಡು ಅವರು ಬಂದರು. ಸರಿ ಮಾತಾಡ್ಕೊಂಡು ಬಂದ್ವಿ. ಏನೋ ಕೊಡೋ ಥರ ಇದ್ದಾರೆ, ಅಂದರೆ ನಾವು ಹೇಳಿದ ಟೈಮ್ಗೆ ಕೊಡೋ ಥರ ಇದ್ದಾರೆ. ನೋಡಬೇಕು, ಇನ್ನೂ ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಒಂದು ಭರವಸೆ, ನಮ್ಮವರು ಅಂತ ಹೋಗಿ ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಬಡ್ಡಿ ಕೊಟ್ಟರು ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ತೊಗೊಂಡು ಬರೋದು, ಕೊಡೋದು ಸರಿ ಹೋಗ್ಬಿಡುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದಾರಲ್ಲ ಅವ್ರಿಗೋಸ್ಕರ ಅಷ್ಟೇ ಈ ಒಂದು ವ್ಲಾಗು. ಈ ಥರನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಇಲ್ಲ. ಬಟ್ ನೋಡಿದ ತಕ್ಷಣ ನೀವು ಅಂದ್ಕೊಬಿಡ್ತೀರ ಅವ್ರಿಗೇನು ಪ್ರಾಬ್ಲಮ್ಸೇ ಇಲ್ಲ ಅಂತ. ಅದು ಪ್ರಾಬ್ಲಮ್ಮು. ನೋಡಿ 10 ಗಂಟೆಯಲ್ಲಿ ನಾವು ಹಿಂಗೆ ಯಾರ್ದೋ ಮನೆ ಮುಂದೆ ರೋಡ್ ಅಲೀತಾ ಇದ್ದೀವಿ ಅಂದರೆ ದುಡ್ಡಿಗೆ, ಎಷ್ಟು ಪ್ರಾಬ್ಲಮ್ ಇರ್ಬೋದು ನಮಗೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಏನಿದೆ, ಸಾಂಬಾರಿತ್ತು, ರೈಸ್ ಮಾಡೋಣ ಅಂದ್ಕೊಂಡ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು, 10:30 ಆಗಿಬಿಟ್ಟಿತ್ತು. ಸರಿ ಇಲ್ಲಿ ಪಕ್ಕನೇ ಅಮೂಲ್ಯವ್ರ ಮನೆ ರೋಡ್ ಪಕ್ಕನೇ ಒಂದು ಹೋಟೆಲ್ ಇತ್ತು, ತುಂಬ ಜನ ಕೂಡ ಇದ್ದರು. ಸರಿ ಬಾ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಬಂದರು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ನಾವೇನಂತಂದರೆ ಮಕ್ಕಳು ಊರಿಗೆ ಹೋದಾಗಿಂದ ನಾನ್ ವೆಜ್ ಮಾಡೇ ಇರಲಿಲ್ವಲ್ಲ, ಸರಿ ನಮ್ಮ ಮನೆಯವ್ರು ನಾನ್ ವೆಜ್ಜೇ ತೊಗೊಳ್ಳೋಣ ಅಂತ ತೊಗೊಂಡ್ರು. ಅಂದರೆ ಸುಮ್ಮನೆ ಏನೋ ಬೇಕೋ ಅದು ಆರ್ಡ್ರ್ ಮಾಡ್ಕೊಂಡಿದ್ರೆ ಸೆಟ್ ಆಗಿಬಿಡ್ತಾಯಿತ್ತು. 300 ರುಪೀಸ್ ಕೊಟ್ಬಿಟ್ಟು ಒಂದು ಊಟ ಫುಲ್ ಮೀಲ್ಸ್ ಥರ ನಾವು ಎಷ್ಟು ಕೇಳಿದ್ರು ಅಷ್ಟು ಕೊಡ್ತಾರೆ, ಆ ಥರ ತೊಗೊಂಡಿದ್ರು. 300 ರುಪೀಸು ಒಬ್ರಿಗೆ, 680 ಏನೋ ಆಗಿತ್ತು. ಬಟ್ ನಾನು ಏನು ಫಸ್ಟು ನಿಮಗೆ ತೋರಿಸ್ದೆ ನೋಡಿ, ರೋಟಿ, 1-2 ಥರ ಚಿಕನ್, ಅದಷ್ಟೇ ತಿಂದಿದ್ದು ನಾನು. ಬಿರಿಯಾನಿ ಇಸ್ಕೊಂಡೆ ಸ್ವಲ್ಪ, ಬಟ್ ಆದರೆ ಪೀಸ್ ಹಾಕಬೇಡಿ, ಬರೀ ರೈಸ್ ಹಾಕಿ ಅಂತ ಕೇಳಿಬಿಟ್ಟೆ ಹಾಕಿಸ್ಕೊಂಡೆ, ಯಾಕಂದರೆ ನಾನು ತಿನ್ನಲ್ಲ ಹಂಗಾಗಿ. ಇನ್ನು ಪ್ಲೇಟೆಲ್ಲ ಒಂದು ಚಿಕನ್ ಕೊಟ್ಟಿದ್ದರು, ನೀವು ನೋಡಿರ್ತೀರ. ಕಬಾಬು ಕೂಡ ಕೊಟ್ಟಿದ್ದರು. ನಾನು ಅದೆಲ್ಲ ಏನೂ ತಿಂದಿಲ್ಲ, ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟೆ. ನಮ್ಮ ಮನೆಯವ್ರು ಅದೇ ಅಂತಾಯಿದ್ರು, ಏನೋ ಒಂಚೂರು ತಿಂದಿಲ್ಲ, ಕೊಟ್ಟಿರೋ ದುಡ್ಗಾದರೂ ಸ್ವಲ್ಪ ತಿನ್ನು ಅಂತ. ಆದರೆ
ನಾನು ಫಸ್ಟೇ ಹೇಳಿದ್ದೆ ತಾನೇ ಈ ಥರ ತೊಗೋಬೇಡ ಪ್ಯಾಕೇಜು, ನಾನು ತಿನ್ನೋದು ಅಷ್ಟರಲ್ಲೇ ಅಷ್ಟು ತಿನ್ನೋಕ್ಕಾಗಲ್ಲ ನನಗೆ, ನಾನು ತಿನ್ನೋ ಊಟಕ್ಕೆ ಅಷ್ಟೆಲ್ಲ ಬೇಡ ಅಂತ ಹೇಳಿದ್ರು ತಗೊಂಡೆ ಅಂತ ಅಂದೆ. ಲಾಸ್ ಆಯಿತು ಅಂತ ಅನ್ನಿಸ್ತು. ಅಷ್ಟು 300 ವರ್ತು ನಾನಂತೂ ₹100 ಅಷ್ಟು ತಿಂದಿದ್ದೀನೇನೋ ಅಷ್ಟೇ. ಅದು ಬಿಟ್ಟರೆ ನಾನು ತಿಂದಿಲ್ಲ. ನಮ್ಮ ಮನೆಯವರು ಒಂದು 150-200 ತಿಂದಿರ್ಬೋದು. ಯಾಕಂದ್ರೆ ನಾನು ಸ್ವಲ್ಪ ಕೊಟ್ಬಿಟ್ಟೆ ಅಲ್ಲ, ಹಂಗಾಗಿ ಅವರು ಏನೋ ಅಷ್ಟು ಹಾಕಿಸ್ಕೊಂಡು ತಿನ್ನೋದಕ್ಕೇನು ಹೋಗಿರಲಿಲ್ಲ. ಸರಿ, ಈ ಥರ ಆಯಿತು. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ನೆಕ್ಸ್ಟು ನಾನು ವ್ಲಾಗ್ ಏನೂ ಮಾಡೋದಕ್ಕೆ ಹೋಗಿಲ್ಲ. ಅದಾದಮೇಲೆ ರ್ಯಾಂಡಮಾಗೆ ಹೋಯ್ತು ನನ್ನ ದಿನ. ಅದೇ ಇತ್ತು, ಅಮೌಂಟ್ ಆಗುತ್ತಾ ಆಗಲ್ವಾ, ಏನು ಮಾಡೋದಪ್ಪ ಅಂತ. ಯಾಕಂದರೆ ನಾನು ಒಬ್ರಿಗೆ ಈ ಮಂತ್ ಎಂಡಿಂಗಲ್ಲಿ 3 ಲಕ್ಷ ಕೊಡ್ತೀನಿ ದುಡ್ಡು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಯಾವ ಧೈರ್ಯದ ಮೇಲೆ ಒಪ್ಕೊಂಡೆ ಅಂತ ನನಗೇ ಗೊತ್ತಿಲ್ಲ ಆಯಿತಾ. ನಾನು ಇಷ್ಟು ಟೈಮ್ ಕೊಟ್ಟಿರ್ತೀನಿ, 1 ತಿಂಗಳಲ್ಲಿ ನಾನು 3 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅದು ಹೆಂಗಪ್ಪ ಒಪ್ಕೊಂಡೆ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಅದು ನನಗೆ ಫಸ್ಟ್ ಟೈಮ್ ಅನ್ನಿಸ್ತು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ. ನನ್ನ ಜೀವನದಲ್ಲೇ ಈ ಥರ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇನ್ನು ಮುಂದೆ ಮಾತಾಡೋಕೆ ಮೊದಲಿಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಹೇಳೋದು ಸುಲಭ, ಮಾಡೋದು ತುಂಬ ಕಷ್ಟ ಇದೆ. ನನ್ನ ಹತ್ರ ಫಸ್ಟು ಗೋಲ್ಡ್ ಇತ್ತು ಆಯಿತಾ. ಗೋಲ್ಡ್ ಇದ್ದಾಗ ಎಂಥ ಸಿಚುವೇಷನ್ನೇ ಬರಲಿ ಸ್ವಲ್ಪ ಗೋಲ್ಡ್ ಇಟ್ಬಿಟ್ಟು ಪರವಾಗಿಲ್ಲ ನಾನು ಅವಣಿಸ್ತೀನಿ, ನಾನು ಕೊಡ್ತೀನಿ ಅನ್ನೋ ಒಂದು ಧೈರ್ಯ ಇತ್ತು. ಸ್ವಲ್ಪ ನಮ್ಮದೇ ಆದ ಒಂದು ಪ್ರಾಬ್ಲಮ್ಸ್ಗಳಿಂದ ಇರೋ ಬರೋ ಗೋಲ್ಡ್ ಎಲ್ಲನೂ ಸೇಲ್ ಮಾಡ್ಕೊಂಡ್ಬಿಟ್ವಿ. ಸುಮಾರಿತ್ತು ಬಿಡಿ ನಮ್ಮ ಹತ್ರ, ಎಲ್ಲ ಕೊಟ್ಬಿಟ್ವಿ. ಕೊಟ್ಟಾದಮೇಲೆ ಇವಾಗ ನಾನು ಯಾವ ಧೈರ್ಯದ ಮೇಲೆ 3 ಲಕ್ಷ ಒಂದು ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದೆ ನಾನು? ನನಗೆ ಗೊತ್ತಿಲ್ಲ. ಹೇಳೋದು ಹೇಳ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಮನೆಯವರು ನಾವೆಲ್ಲ ಕೂತು ಮಾತಾಡಿದ್ರೆ ಏನೋ ಅಂದ್ಕೊಂಡ್ರು, ಏನೂ ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಅಂದೆ ಅಂತ. ನಮ್ಮ ಮನೆಯವರು ಬೈತಾ ಇದ್ದಾರೆ, ಯಾವ ಇದ್ರ ಮೇಲೆ ಹೇಳಿದೆ 1 ತಿಂಗಳಲ್ಲಿ ಕೊಡ್ತೀನಿ ಅಂತ, ನೀನು ಕೊಡು ಇವಾಗ ಹಾಗೆ ಹಿಂಗೆ ಅಂತ ಅವರು ಶುರು ಆಗಿಬಿಟ್ರಾ. ನಾನು ಏನು ಮಾಡೋದು, ಎಲ್ಲಿಂದ ತಂದು ಕೊಡಲಿ ನಾನು 3 ಲಕ್ಷ, ಹಂಗೆ ಹಿಂಗೆ ಅಂತ ನಾನು ಇದು ಮಾಡಿಕೊಂಡು ಒಂದು 4 ದಿನ ಮಾತು ಹೋಯಿತು. 4 ದಿನ ನಾವಿಬ್ಬರು ಮಾತೇ ಆಡಿರಲಿಲ್ಲ. ನಾನೇನು ಅವ್ರದ್ದು ತಪ್ಪು ಅಂತ ಹೇಳಲ್ಲ. ಒಬ್ಬ ಮನುಷ್ಯ ಅವ್ರ ಮನೆ ಬಾಡಿಗೆ ಕಟ್ಕೊಂಡು 2 ಮಕ್ಳನ್ನ ಓದಿಸ್ಕೊಂಡು ಮನೆ ಜೀವನ ನಡೆಸೋದಿದೆಯಲ್ಲ. ನನಗೂ ಈ ನಡುವೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ಕೆಲಸಗಳು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನನಗೆ ಸ್ಕಿನ್ ಅಲರ್ಜಿ ಆಗ್ತಾಯಿದೆ. ಯಾವುದೇ ಕೆಮಿಕಲ್ ಮುಟ್ಟಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಈ ಥರ ಇದ್ದಾಗ ನಾನು ಹೆಲ್ಪ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಎಲ್ಲ ಅಲ್ಲೊಂದು ಇಲ್ಲೊಂದು ಬರೋ ಮೇಕಪ್ ಆರ್ಡ್ರುಗಳ್ನ ಇಟ್ಕೊಂಡು ಸ್ವಲ್ಪ ಏನೋ ಒಂಚೂರು ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ ಹೊರತಿಗೆ ನನಗೂ ಸಪೋರ್ಟಿವ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ. ಇಂಥ ಒಂದು ಟೈಮಲ್ಲಿ ಈ ಥರ ಹೇಳ್ಬಿಟ್ಟಿದ್ದೀನಿ. ಪಾಪ ಅವ್ರು ಏನು ಮಾಡ್ತಾರೆ. ತುಂಬ ಆಯಿತು. ಈ 4 ದಿನ ನಾವು ಮಾತಾಡಿರಲಿಲ್ಲ. ತುಂಬ ಜಗಳ ಮಾಡ್ಕೊಂಡ್ವಿ. ನಾನು ಲಾಸ್ಟಿಗೆ ಬಿಟ್ಬಿಟ್ಟಿದ್ದೆ. ಆಗಿದ್ದಾಗಲಿ ಬಿಡು, ನಾನೇ ಮಾತಾಡ್ತೀನಿ, ಹೋಗಿದ್ದು ಹೋಗಲಿ, ಆಯಿತು ಏನೋ ಒಂದು ನನ್ನದೇ ತಪ್ಪಾಯಿತು ಅಂತೀನಿ ಹಂಗೆ ಹಿಂಗೆ ಅಂತ ನಾನು ಮಾತಾಡಿಬಿಟ್ಟೆ. ಆಮೇಲೆ ಅವರು ನೀನು ಹೇಳಿದ್ದಕ್ಕೆ ಅಂತ ಹೇಳ್ತಾ ಇಲ್ಲ, ಈ ಥರ ಹೇಳಿದ್ಯಾ, ಯಾವ ಇದ್ರ ಮೇಲೆ ಹೇಳಿದೆ, ಇನ್ನೊಂದು ಸಾರಿ ಮಾತಾಡುವಾಗ ಹಿಂಗೆಲ್ಲ ಯೋಚನೆ ಮಾಡಿ ಮಾತಾಡು, ಎಲ್ಲಿಂದ ತಂದು ಕೊಡ್ತೀಯ, ಎಷ್ಟು ಬಡ್ಡಿ ಕಟ್ತೀಯ ನೀನು ಅಂತೆಲ್ಲನೂ ಅಂದರು. ಅವರು ಹೇಳಿದ್ಮೇಲೆ ನನಗೂ ಕೂಡ ಅರ್ಥ ಆಯಿತು. ಬಟ್ ಏನು ಗೊತ್ತಾ, ನಾನು ಯಾಕೆ ಇಷ್ಟು ಇದು ಮಾಡಿದೆ ಅಂದರೆ, ಜನ ನನ್ನ ಬಗ್ಗೆ ಇಲ್ಲದೇ ಇರೋದು ಮಾತಾಡ್ಬಿಡ್ತಾರೆ. ಆಮೇಲೆ ದೊಡ್ಡದಾಗಿ ಹೇಳ್ಬಿಟ್ಲು, ಕೊಡೋ ಕೆಪಾಸಿಟಿ ಇಲ್ಲ, ಹೇಳೋದು ಸುಲಭ, ಮಾಡೋದು ಗೊತ್ತಾಗುತ್ತೆ, ಹೇಳ್ದಲ್ಲಮ್ಮ ಎಲ್ಲಮ್ಮ ಅಂತ ಆಡ್ಕೊಂಡು ನಗ್ತಾರೆ. ಹಿಂಗೆ ಹಂಗೆ ತುಂಬ ನನ್ನ ಬಗ್ಗೆ ಏನು ಇವಳು ಈ ಥರ ಆ ಥರ ಎಲ್ಲ ಏನೇನೋ ಮಾತಾಡ್ತಾರೆ ಅಂತ ನನಗೆ ಹೇಳ್ಕೊಂಡು ನಾನೇ ಕೊರಗ್ತಾ ಇದ್ದೀನಿ. ಆಮೇಲೆ ನಮ್ಮ ಮನೆಯವ್ರು ನೋಡಿಬಿಟ್ಟು, ಸರಿ ಆಯಿತು ಬಿಡು, ಏನೋ ಒಂದು ವ್ಯವಸ್ಥೆ ಮಾಡೋಣ, ಯೋಚನೆ ಮಾಡಬೇಡ ಅಂತೇಳಿ ಅವತ್ತು ತಲೆಗೆ ಎಣ್ಣೆ ಹಾಕಿದ್ರು ಅನ್ನಲ್ಲ, ಅದನ್ನೇ ಅವರು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹಾಕಿದ್ದು. ತುಂಬ ಜನ ಏನೋ ಅಂದ್ಕೊಂಡ್ಬಿಡ್ತಾರೆ, ನಾವು ಒಬ್ರ ಹತ್ರ ದುಡ್ಡು ಕೇಳಿಲ್ಲ ಅಂತಂದರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತ. ಆಲ್ಮೋಸ್ಟ್ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಇನ್ನೊಂದು ವಾರ ಇದೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ. ನಾವಿನ್ನೂ ಮಕ್ಕಳು ಸ್ಕೂಲೇ ಅಡ್ಮಿಷನ್ ಮಾಡಿಲ್ಲ. ಫಸ್ಟ್ ಟೈಮ್ ಈ ಥರ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡ್ತಾ ಇರೋದು. ಸ್ಕೂಲ್ ಅಡ್ಮಿಷನ್ ಕೂಡ ಮಾಡಿಲ್ಲ, ಬುಕ್ಸ್ಗಂತೂ ಹೋಗೇ ಇಲ್ಲ. ಹೆಂಗಿದ್ದೀವಿ ಅಂದರೆ ಆ ಥರ ಸಿಚುವೇಶನ್ ಇದೆ. ಜನಕ್ಕೆ ಇದು ಅರ್ಥ ಆಗೋಲ್ಲ. ನಾವು ಯಾರ ಹತ್ರ ಆದರೂ ಏನಾನ ಕೇಳಿದ್ರೆ ಇಲ್ಲ ಅಂತ ಅಂದ್ಬಿಡ್ತಾರೆ. ಈ ಅನುಭವ ನಂಗೆ ತುಂಬ ಆಗಿದೆ. ಕೈಯಲ್ಲಿ ದುಡ್ಡಿದ್ರೂ ನಮಗೆ ಇಲ್ಲ ಅಂತ ಹೇಳಿ ಅವಮಾನ ಮಾಡಿದವರೇ ಜಾಸ್ತಿ. ಆದರೂ ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ, ಮತ್ತೇನು ವಾದ ಜಗಳ ಏನೂ ಮಾಡೋಕ್ಕೆ ಹೋಗಲ್ಲ. ಅದು ಅವ್ರವ್ರ ಇಷ್ಟ ಆಯಿತಾ. ಅವ್ರು ಕೊಡೋದು ಬಿಡೋದು ಅವ್ರ ಇಷ್ಟ. ಕೊಟ್ಟರೆ ಇಸ್ಕೊತೀವಿ, ಕೊಡಲಿಲ್ಲ ಅಂದರೆ ಬೇಕಾಗಿಲ್ಲ ನನಗೆ. ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಬಡ್ಡಿ ಆದರೂ ಪರವಾಗಿಲ್ಲ ತಗೊಂಡು ಬರ್ತೀವಿ, ಏನೋ ಒಂದು ಮಾಡ್ಕೊತೀವಿ. ನನ್ನ ಈ ಸಿಚುವೇಷನಲ್ಲಿಯೂ ನನಗೊಬ್ಬರು ದುಡ್ಡು ಕೇಳ್ತಾರೆ 2,000, ನಾನು ಕೊಡ್ತೀನಿ. ನಮ್ಮ ಮನೆಯವರು ಹೇಳ್ತಾರೆ, ನಂದೇ ಅಳಿಸ್ಕೊಂಡು ಕೂತಿದ್ದೆ, ನಿನಗೆ ಬೇಕಿತ್ತೈತಲ್ಲ ಅಂತ. ಆದರೆ ನಾನು ಅಂತೀನಿ, ಯಾವ ಪರಿಸ್ಥಿತಿಲಿ ಕೇಳಿರ್ತಾರೋ. 1,500 ರೂಪಾಯಿ ಆಗಲಿ ನಾವು ಕೊಟ್ಟಿದ್ದು ನಾವು ಯಾರಿಗೂ ಹೇಳ್ಕೋಬಾರ್ದು. 2,000 ಕೊಟ್ಟಿದ್ದೀನಿ ಅಂತಲೂ ನಾನು ಇಲ್ಲಿ ಹೇಳ್ಕೊತಾ ಇಲ್ಲ. ಅವ್ರು ಇಸ್ಕೊಂಡು 20 ದಿನ ಆಯ್ತು, 2 ದಿನದಲ್ಲಿ ಕೊಡ್ತೀನಿ ಅಂತ ಇನ್ನೂ ಕೊಟ್ಟಿಲ್ಲ. ಯಾಕೆ ಗೊತ್ತಾ, ನಾನು ಇಷ್ಟು ಸ್ಟ್ರಗಲಲ್ಲಿದ್ದರೂ ಯಾಕೆ ಕೇಳಿಲ್ಲ ಗೊತ್ತಾ. ಅವ್ರು ಏನು ಸ್ಥಿತಿಲಿ ಇರ್ತಾರೋ, ಹೋಗಲಿ ಬಿಡು ಕೊಡ್ತಾರಾ, 2,000 ರೂಪಾಯಿಂದನೇ ನನ್ನ ಕಷ್ಟ ಎಲ್ಲ ತೀರೋಗ್ಬಿಡುತ್ತಾ, ಈ ಥರ ಯೋಚನೆ ಮಾಡ್ತೀನಿ ನಾನು.
ಆ, ನೋಡೋಣ ಎಲ್ಲಿಗೆ ಹೋಗುತ್ತೆ ಇದು ಜೀವನ ಅಂತ ಗೊತ್ತಿಲ್ಲ. ಸೊ ಈ ಥರ ಆಯಿತು. ಐ ಹೋಪ್ ನನಗೂ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ನನ್ನ ಮರ್ಯಾದೆ ಪ್ರಶ್ನೆ ಇದು. ನಂಗೆ ಅದೊಂದು ನಂಗೆ ಅಳೋಕ್ಕೆ ಇಷ್ಟ ಇಲ್ಲ. ಅಳೋದಕ್ಕೂ ಹೋಗಲ್ಲ. ಯಾರನ್ನಾಗಲಿ ನಿಮ್ಮ ಹತ್ರ ಒಬ್ಬರು ಅವ್ರ ಪ್ರಾಬ್ಲಮ್ಸ್ ಎಲ್ಲ ಬಿಟ್ಟು ನಿಮ್ಮ ಹತ್ರ ಒಂದು ಅಮೌಂಟ್ ಕೇಳ್ತಾರೆ ಅಂದರೆ ಅವ್ರ ಸಿಚುವೇಶನ್ ಅಷ್ಟು ಕಷ್ಟ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೂ ಇಲ್ಲ ಅಂತ ಅನ್ಬೇಡಿ. ಕೆಲವ್ರು ಇರ್ತಾರೆ ಇದ್ದರೂ ಕೊಡೋದೇ ಇಲ್ಲ. ಆ ಥರ ಇರ್ತಾರೆ. ಸೊ ಹಂಗಾಗಿ ನೋಡೋಣ. ನನಗೆ ದೇವರಿದ್ದಾರೆ. ನಾನು ದೇವ್ರನ್ನ ಒಂದೇ ಕೇಳೋದು, ನನ್ನ ಮಕ್ಳು ಲೈಫ್ನ ಸೆಟ್ಲು ಮಾಡೋಕೆ ಒಂದು ದಾರಿ ಮಾಡಿಕೊಟ್ಬಿಡಪ್ಪ. ಯಾರ ಮುಂದೆ ನನ್ನ ಮಕ್ಕಳು ಬೇಡಬಾರ್ದು. ಆ ರೀತಿ ಒಂದು ನನ್ನ ಮಕ್ಕಳು ಬೆಳೆಸಬೇಕು. ಆ ರೀತಿ ಒಂದು ಲೈಫ್ ಸೆಟ್ಲ್ ಮಾಡೋ ಶಕ್ತಿ ನನಗೆ ಕೊಡು ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ಥರ ಸ್ಟ್ರಗಲ್ ಪಡ್ತಿದ್ದೀರ ಅಂತ